ಮೋದಿಯವರ ಕೆಂಗಣ್ಣಿಗೆ ಗುರಿಯಾದಂತಹ ಸಿನಿಮಾ ರಿಲೀಸ್ ಆದ ದಿನದಿಂದಲೂ ಕೂಡ ಕೋಟಿ ಕೋಟಿ ಹಣವನ್ನ ಗಳಿಸ್ತಿರುವಂತಹ ಒಂದು ಸಿನಿಮಾ. ಈ ಒಂದು ಸಿನಿಮಾ ಒಂದಷ್ಟು ವಿವಾದವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆ ಸಿನಿಮಾದಲ್ಲಿ ನಟಿಸಿರುವಂತಹ ನಟ ಯಾರು, ಆ ನಟ ಕ್ಷಮೆಯನ್ನ ಕೇಳಿದ್ದು ಯಾಕೆ, ಜೊತೆಗೆ ಅಂದ್ರೆ RSS ಅವರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಒಂದು ಸಿನಿಮಾ. ಯಾವ ಕಾರಣಕ್ಕೋಸ್ಕರ 17 ಕಡೆ ಈ ಒಂದು ಸಿನಿಮಾವನ್ನ ಕಟ್ ಮಾಡಿದ್ದಾರೆ ಅಂತಂತಂದ್ರೆ ಅದೊಂದೇ ಒಂದು ಕಾರಣ. ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಾನಿವತ್ತು ಒಂದು ಸ್ಪೆಷಲ್ ಸಿನಿಮಾ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಂದಿದ್ದೇನೆ. ಈಗಾಗಲೇ ಆ ಸಿನಿಮಾ ರಿಲೀಸ್ ಆದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಕೋಟಿ ಕೋಟಿ ಹಣವನ್ನು ಗಳಿಸ್ತಿರುವಂತಹ ಒಂದು ಸಿನಿಮಾ. ಆ ಸಿನಿಮಾ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ವಿವಾದಕ್ಕೂ ಕೂಡ ಕಾರಣ ಆಗಿರುವಂತಹದ್ದು. ಆ ವಿವಾದ ಏನು ಅಂತ ಹೇಳಿ ನಾನು ಒಂದೊಂದಾಗೆ ಹೇಳ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಆ ಸಿನಿಮಾ ಯಾವುದು, ಆ ಸಿನಿಮಾದಲ್ಲಿ ನಟಿಸಿರುವಂತಹ ನಟ ಯಾರು, ಆ ನಟ ಕ್ಷಮೆಯನ್ನ ಕೇಳಿದ್ದು ಯಾಕೆ, ಅದೆಲ್ಲ ವಿಚಾರಗಳನ್ನು ನಾನಿವತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೀನಿ. ನಾನು ಹೇಳೋದಕ್ಕೆ ಹೊರಟಿರುವಂತಹ ಒಂದು ಸಿನಿಮಾದ ಹೆಸರು ಎಂಪುರನ್ ಅಂತೇಳಿ. ಈಗಾಗಲೇ ಈ ಒಂದು ಸಿನಿಮಾ ಮಾರ್ಚ್ 27ನೇ ತಾರೀಕು ರಿಲೀಸ್ ಆಯಿತು. ರಿಲೀಸ್ ಆದಂತಹ ಮೊದಲ ದಿನವೇ ಸುಮಾರು 21.5 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ. ಅಂದರೆ ಮೊದಲ ದಿನವೇ ಸುಮಾರು 21.5 ಕೋಟಿ ಹಣವನ್ನು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ. ಅಂದರೆ 27ನೇ ತಾರೀಕು ರಿಲೀಸ್ ಆದಂತಹ ಎಂಪುರನ್ ಸಿನಿಮಾ ಇಲ್ಲಿವರೆಗೂ ಕೂಡ ಸುಮಾರು 100 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ. ಈ ಸಿನಿಮಾದ ನಾಯಕ ನಟ ಮೋಹನ್ ಲಾಲ್. ಮೋಹನ್ ಲಾಲ್ ಈಗ ಮಾಲಿವುಡ್ಡಲ್ಲಿ ದೊಡ್ಡ ಮಟ್ಟದ ಹೀರೋ. ಜೊತೆಗೆ ಕರ್ನಾಟಕದಲ್ಲಿ ಹೇಗೆ ಶಿವಣ್ಣ ಇದ್ದಾರೋ ಹಾಗೆ ಮಲಯಾಳಂನಲ್ಲಿ ಮೋಹನ್ ಲಾಲ್ ಅವರ ಸಿನಿಮಾ ಅಥವಾ ಮೋಹನ್ ಲಾಲ್ ಅಂತಂತಂದರೆ ಅಲ್ಲಿರುವಂತಹ ಅಭಿಮಾನಿಗಳಿಗೆ ತುಂಬ ಅಚ್ಚುಮೆಚ್ಚಿನಂಥ ನಾಯಕ. ಇಂತಹ ನಾಯಕನ ಸಿನಿಮಾ ಎಂಪುರನ್. ಈಗಾಗಲೇ ಈ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆದಂತಹ ದಿನದಿಂದಲೂ ಕೂಡ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿರುವಂತಹದ್ದು. ಆದರೆ ಇಲ್ಲಿ ನಾವು ಹೇಳೋದಕ್ಕೆ ಹೊರಟಿರುವಂತಹ ವಿಚಾರ ಏನಪ್ಪ ಅಂತಂದರೆ, ಈ ಒಂದು ಸಿನಿಮಾ ಒಂದಷ್ಟು ವಿವಾದವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆ ವಿವಾದದ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದು ಯಾರು, ಈ ಸಿನಿಮಾ ಮೊದಲ ಸಿನಿಮಾನ ಅಥವಾ ಈ ಹಿಂದೆ ಈ ಸಿನಿಮಾದ ಬೇರೆ ಸಿನಿಮಾ ಬಂದಿತ್ತಾ? ನಾನು ಈಗಾಗಲೇ ಆ ವಿಚಾರವನ್ನು ಹೇಳ್ತೀನಿ. ಮೊದಲಿಗೆ ಅಂದರೆ 2019ರಲ್ಲಿ ಮಲಯಾಳಂನಲ್ಲಿ ಒಂದು ಸಿನಿಮಾ ಬಂತು, ಲೂಸಿಫರ್ ಅಂತೇಳಿ. ಆ ಸಿನಿಮಾ ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹದ್ದು. ಆ ಸಿನಿಮಾ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಿದ್ದಂತಹ ಸಿನಿಮಾ. ಇದೇ ಮೋಹನ್ ಲಾಲ್ ಅವರು ಆ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದರು. ಅಂದರೆ ಲೂಸಿಫರ್ ಸಿನಿಮಾ ತುಂಬ ಅದ್ಭುತವಾದಂತಹ ಯಶಸ್ಸಾದಂತಹ ಒಂದು ಸಿನಿಮಾ. ಆ ಸಿನಿಮಾದ ಮುಂದುವರೆದ ಭಾಗವೇ ಎಂಪುರನ್. ಈಗಾಗಲೇ ಎಂಪುರನ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿರುವಂತಹ ನಟ ಯಾರಪ್ಪ ಅಂತಂತಂದರೆ ಪೃಥ್ವಿರಾಜ್ ಅಂತೇಳಿ. ಪೃಥ್ವಿರಾಜ್ ಯಾರು ಗೊತ್ತಾ? ಈಗಾಗಲೇ ಸಲಾರ್ ಸಿನಿಮಾದಲ್ಲಿ ಒಬ್ಬ ವಿಲನ್ ಶೇಡಲ್ಲಿ ಕಾಣಿಸಿಕೊಂಡಂತಹ ನಟ. ಆತನ ಹೆಸರು ಪೃಥ್ವಿರಾಜ್ ಅಂತೇಳಿ. ಇದೇ ಪೃಥ್ವಿರಾಜ್ ಎಂಪುರನ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿರುವಂಥದ್ದು. ಹಾಗಾಗಿ ಸಿನಿಮಾ ರಿಲೀಸ್ ಆದಂತಹ ದಿನದಿಂದಲೂ ಕೂಡ ಇಲ್ಲಿವರೆಗೂ ಒಂದಷ್ಟು ಒಳ್ಳೆಯ ಕಲೆಕ್ಷನ್ ಕೂಡ ಮಾಡಿರುವಂತಹ ಸಿನಿಮಾ. ಅದರಲ್ಲಿ ನೋ ಡೌಟ್ ಇಡೀ ವಿಶ್ವದಾದ್ಯಂತ ತುಂಬ ಅಚ್ಚುಮೆಚ್ಚಿನ ಸಿನಿಮಾ ಆಗಿರುವಂಥದ್ದು. ಆದರೆ ಇಲ್ಲಿ ಏನಪ್ಪ ಅಂತಂತಂದರೆ, ಈ ಸಿನಿಮಾ ಒಂದಷ್ಟು ವಿವಾದವನ್ನು ಎಳೆದುಕೊಂಡಿರುವಂಥದ್ದು. ಅದು ಕೂಡ ಮೋದಿಯವರ ಕೆಂಗಣ್ಣಿಗೆ ಗುರಿಯಾದಂತಹ ಸಿನಿಮಾ. ಜೊತೆಗೆ ಅಂದರೆ RSS ಅವರ ಕೆಂಗಣ್ಣಿಗೆ ಗುರಿಯಾಗಿರುವಂತಹ ಒಂದು ಸಿನಿಮಾ. ಈ ಸಿನಿಮಾ ಬಗ್ಗೆ ಈಗಾಗಲೇ ಒಂದಷ್ಟು ಬಿಜೆಪಿ ಮುಖಂಡರಾಗಿರ್ಬೋದು ಅಥವಾ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಈ ಒಂದು ಸಿನಿಮಾ ಬಗ್ಗೆ ಒಂದಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೀವು ನಂಬಲ್ಲ, ಈ ಸಿನಿಮಾ ರಿಲೀಸ್ ಆಗಿ ಹೇಗೆ ಸಕ್ಸಸ್ಸನ್ನು ಆಯಿತೋ ಅದೇ ರೀತಿ ಸುಮಾರು ಈ ಒಂದು ವಿವಾದ ಆದ ತಕ್ಷಣ ಸುಮಾರು 17 ಕಡೆ
17 ಕಡೆ ಈ ಸಿನಿಮಾವನ್ನು ಕಟ್ ಮಾಡಲಾಗಿರುವಂಥದ್ದು. ಅದು ಯಾವ ಕಾರಣಕ್ಕೆ ಗೊತ್ತಾ? ಯಾವ ಕಾರಣಕ್ಕೋಸ್ಕರ 17 ಕಡೆ ಈ ಒಂದು ಸಿನಿಮಾವನ್ನು ಕಟ್ ಮಾಡಿದ್ದಾರೆ ಅಂತಂತಂದರೆ ಅದೊಂದೇ ಒಂದು ಕಾರಣ. ಆ ಕಾರಣ ಏನು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸುಕುಮಾರನ್ ಅಂದರೆ ಈಗಾಗಲೇ ಸಲಾರ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿರುವಂತಹ ಪೃಥ್ವಿರಾಜ್ ಸುಕುಮಾರನ್ ಅಂದರೆ ಇವರು ಈ ಒಂದು ಸಿನಿಮಾವನ್ನು ತುಂಬ ಅದ್ಭುತವಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ಕೂಡ ಅಂದರೆ ಕೇವಲ ಮಲಯಾಳಂ ಕ್ಷೇತ್ರಕ್ಕೆ ಮಾತ್ರ ಈ ಸಿನಿಮಾ ಸೀಮಿತವಾಗಿಲ್ಲ, ಇಡೀ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಈ ಒಂದು ಸಿನಿಮಾವನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಜೊತೆಗೆ ಈ ಒಂದು ಸಿನಿಮಾವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಹೊಂಬಾಳೆ ಪ್ರೊಡಕ್ಷನ್ ಹೌಸ್. ಈಗಾಗಲೇ ಹೊಂಬಾಳೆ ಪ್ರೊಡಕ್ಷನ್ ಹೌಸಲ್ಲಿ KGF 1, KGF 2, ಸಲಾರ್ ಹೀಗೆ ಹಲವು ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾಗಳನ್ನು ನಾವು ನೋಡ್ಬೋದು. ಹೊಂಬಾಳೆ ಫಿಲಮ್ ಅಂದರೆ ಹೊಂಬಾಳೆ ಬ್ಯಾನರ್ನಲ್ಲಿ ಮೂಡಿ ಬಂದಂತಹ ಸಿನಿಮಾಗಳು. ಸೊ ಅದೇ ಒಂದು ಬ್ಯಾನರ್ ಈ ಒಂದು ಸಿನಿಮಾವನ್ನು ಅಂದರೆ ಎಂಪುರನ್ ಆ ಒಂದು ಸಿನಿಮಾವನ್ನು ಕೂಡ ಕರ್ನಾಟಕದಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡಿರುವಂಥದ್ದು. ಸೊ ಕನ್ನಡದಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಿನಿಮಾವನ್ನು ನೋಡಿರುವಂಥದ್ದು. ಸೊ ಹಾಗಾಗಿ 100 ಕೋಟಿ ಕಲೆಕ್ಷನ್ ಮಾಡಿರುವಂಥದ್ದು. ಹಾಗಾದರೆ ಈ ಸಿನಿಮಾ ಯಾವ ವಿಚಾರಕ್ಕೆ ವಿವಾದ ಆಯಿತು? ಎಸ್, ನಾನು ಈಗಾಗಲೇ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೆ, ನಾನು ಮುಂದೆ ಹೇಳ್ತೀನಿ ಯಾವ ಕಾರಣಕ್ಕೋಸ್ಕರ 17 ಕಡೆ ಈ ಒಂದು ಸಿನಿಮಾವನ್ನು ಕಟ್ ಮಾಡಿದ್ರು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ಅಂತ ಹೇಳ್ತೀನಿ. ಎಸ್, ಈಗ ನಾನು ಮೇನ್ ಟಾಪಿಕ್ಕಿಗೆ ಬರ್ತಾ ಇದ್ದೀನಿ. ಈ ಒಂದು ಸಿನಿಮಾ ಹಿಂದೂ ವಿರೋಧಿಯ ಎಲಿಮೆಂಟ್ಸ್ ಇರುವಂತಹ ಒಂದು ಸಿನಿಮಾ. ಅಂದರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತಹ ಒಂದು ಸಿನಿಮಾ. ಜೊತೆಗೆ ಚಿತ್ರದಲ್ಲಿ ಈ ಒಂದು ಸಿನಿಮಾದಲ್ಲಿ ಗುಜರಾತ್ ಗಲಭೆ ಆಯ್ತಲ್ಲ, ಗುಜರಾತ್ ಗಲಭೆ ಬಗ್ಗೆ ಸಂಪೂರ್ಣವಾಗಿ ಈ ಸಿನಿಮಾದಲ್ಲಿ ಎಳೆಯಾಗಿ ನಿರ್ದೇಶಕರು ಈ ಒಂದು ಸಿನಿಮಾದಲ್ಲಿ ತಂದಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಸಿನಿಮಾವನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ, ಅದರಲ್ಲೂ BJPಯ ಯುವ ಮೋರ್ಚಾ ಕೂಡ ಈ ಒಂದು ಸಿನಿಮಾವನ್ನು ತುಂಬ ಅಂದರೆ ಈ ರೀತಿಯಾದಂತಹ ಸಿನಿಮಾವನ್ನು ಯಾಕೆ ಮಾಡಿದ್ರಿ ನೀವು? ಹಿಂದೂ ಮುಸ್ಲಿಮ್ಸ್ ನಡುವೆ ಒಂದಷ್ಟು ಕೋಮುವಾದವನ್ನು ಸೃಷ್ಟಿ ಮಾಡುವಂತಹ ಒಂದು ಸನ್ನಿವೇಶಗಳನ್ನು ಈ ಸಿನಿಮಾದಲ್ಲಿ ಯಾಕೆ ಹಾಕಿದ್ರಿ? ಯಾವ ಪುರುಷಾರ್ಥಕ್ಕೋಸ್ಕರ ಆ ರೀತಿಯಾದಂತಹ ಸನ್ನಿವೇಶಗಳನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡಿದ್ರಿ ಅಂಥೇಳಿ BJPಯ ಯುವ ಮೋರ್ಚಾ ಕೂಡ ಆರೋಪ ಮಾಡಿರುವಂಥದ್ದು. ಸೊ ಹಾಗಾಗಿ BJPಯ ಯುವ ಮೋರ್ಚಾ ಅಂದರೆ BJPಯ ಯುವ ಮೋರ್ಚಾದವರು ಯಾವಾಗ ಆರೋಪ ಮಾಡ್ತಾರೆ, ಈ ಸಿನಿಮಾವನ್ನು ದೊಡ್ಡ BJPಯ ಮುಖಂಡರುಗಳು ಕೂಡ ಈ ಸಿನಿಮಾವನ್ನು ನೋಡ್ತಾರೆ. ಆಗ ಈ ಒಂದು ಸಿನಿಮಾದ ಸುಮಾರು 17 ಭಾಗಗಳಿಗೆ ಅಂದರೆ 17 ಭಾಗದಲ್ಲಿ ಅಂದರೆ 17 ಭಾಗವನ್ನು ಕಟ್ ಮಾಡಬೇಕು ಅಂತೇಳಿ ಈಗಾಗಲೇ ಇನ್ಸ್ಟ್ರಕ್ಷನನ್ನು ಕೊಟ್ಟಿರುವಂಥದ್ದು. ಅದು ಯಾರು ಕೊಟ್ಟಿರೋದು ಅಂತಂದರೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥದ್ದು. ಅದು ಯಾರಿಗೆ ಅಂತಂತಂದರೆ ಈಗಾಗಲೇ ಅಂದರೆ ಕರ್ನಾಟಕದಲ್ಲಿ ಹೇಗೆ ಫಿಲಮ್ ಚೇಂಬರ್ ಇದೆಯಲ್ಲೋ ಅದೇ ರೀತಿ ಕೇರಳದಲ್ಲೂ ಕೂಡ ಫಿಲಮ್ ಚೇಂಬರ್ ಇದೆ. ಫಿಲಮ್ ಚೇಂಬರ್ಗೆ ಈಗ ಕೇಂದ್ರ ಸರ್ಕಾರ ಇನ್ಸ್ಟ್ರಕ್ಷನ್ ಕೊಟ್ಟಿರುವಂಥದ್ದು. ಆ ಒಂದು ಇನ್ಸ್ಟ್ರಕ್ಷನ್ ಆಧಾರದ ಮೇಲೆ ಈಗ ಈ ಒಂದು ಸಿನಿಮಾದ ಒಟ್ಟು 17 ಕಡೆ ಕಟ್ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಗೋಧ್ರಾ ಗಲಭೆ ಆಗಿರ್ಬೋದು, ಜೊತೆಗೆ ಹಿಂದೂ ವಿರೋಧಿಯ ಎಲಿಮೆಂಟ್ಸ್ಗಳು ಏನೇನಿದೆಯೋ ಈ ಸಿನಿಮಾದಲ್ಲಿ ಆ ಎಲ್ಲ ವಿಚಾರಗಳಿಗೂ ಕೂಡ ನಿರ್ದೇಶಕರು ಕತ್ತರಿಯನ್ನು ಹಾಕಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸಿನಿಮಾ ಮಾಡೋದು ತಪ್ಪು ಅಂತ ಹೇಳಲ್ಲ, ಸಿನಿಮಾದಲ್ಲಿ ಮೆಸೇಜ್ ಕೊಡೋದು ಕೂಡ ತಪ್ಪು ಅಂತ ಹೇಳಿಲ್ಲ. ಆದರೆ ಇಲ್ಲೇನಪ್ಪ ಅಂತಂದರೆ ಕೋಮುವಾದವನ್ನು ಸೃಷ್ಟಿ ಮಾಡಬಾರ್ದು. ಜಾತಿಗಳ ನಡುವೆ ಸಮುದಾಯದ ನಡುವೆ ಆ ರೀತಿಯಾದಂಥ ಒಂದು ದ್ವೇಷವನ್ನು ಹುಟ್ಟು ಹಾಕುವಂಥ ಒಂದು ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಕೇವಲ ಮನರಂಜನೆಗಾಗಿ ಮಾತ್ರ ಸಿನಿಮಾವನ್ನು ಮಾಡಬೇಕು. ಸೊ ಇಲ್ಲಿ ಕೂಡ ಎಂಪುರನ್ ಸಿನಿಮಾ ಕೂಡ ಮನರಂಜನೆ ಜೊತೆಗೆ ಒಂದಷ್ಟು ವಿವಾದವನ್ನು ಕೂಡ ತನ್ನ ಮೈ ಮೇಲೆ ಎಳೆದುಕೊಂಡಿರುವಂತಹ ಒಂದು ಸಿನಿಮಾ. ಈ ಒಂದು ಸಿನಿಮಾಗೆ ಈಗಾಗಲೇ ನಟ ಮೋಹನ್ ಲಾಲ್ ಅವರು ಕೂಡ ಕ್ಷಮೆಯನ್ನು ಯಾಚನೆ ಮಾಡಿರುವಂಥದ್ದು. ಅಂದರೆ ಕ್ಷಮೆ ಯಾಚನೆ ಮಾಡಿರುವಂಥದ್ದು ಅಂದರೆ ನಾನು 4 ದಶಕಗಳ ಕಾಲದಿಂದಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನಿದ್ದೀನಿ. ಸೊ ಹಾಗಾಗಿ ಈ ರೀತಿಯಾದಂತಹ ವಿಚಾರಗಳು, ಈ ರೀತಿಯಾದಂತಹ ಸೂಕ್ಷ್ಮ ವಿಚಾರಗಳ ಬಗ್ಗೆ ನಾವು ಗಮನವನ್ನು ಹರಿಸಬೇಕಾಗಿತ್ತು. ಆದರೆ ನಮ್ಮ ಚಿತ್ರತಂಡದಿಂದ ಆ ರೀತಿಯಾದಂತಹ ಒಂದಷ್ಟು ಸನ್ನಿವೇಶಗಳು ಈ ಸಿನಿಮಾದಲ್ಲಿದೆ. ಸೊ ಹಾಗಾಗಿ ನಾನು ರಾಜ್ಯದ ಜನರಿಗೆ, ಇಡೀ ಸರ್ಕಾರಕ್ಕೆ, ಜೊತೆಗೆ ಇದರಲ್ಲಿ ಯಾರಿಗೂ ಕೂಡ ನೋವಾಗದಂತೆ ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತೇಳಿ ಈಗ ನಟ ಮೋಹನ್ ಲಾಲ್ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ತಮ್ಮದೇ ಆದಂತಹ ಒಂದು ಟ್ವೀಟ್ ಮಾಡುವಂತಹ ಮೂಲಕ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರುವಂಥದ್ದು. ಅಂದರೆ ಇಲ್ಲಿ ನಾವು
ಏನೇ ಮಾಡಲಿ, ಸಿನಿಮಾ ಮಾಡಲಿ, ಸಿನಿಮಾ ಅಷ್ಟು ಕೋಟಿ ಕಲೆಕ್ಷನ್ ಆಯಿತು, ಇಷ್ಟು ಕೋಟಿ ಕಲೆಕ್ಷನ್ ಆಯಿತು, ಅದೆಲ್ಲವೂ ಕೂಡ ಸರಿ ಇದೆ. ಅಂದರೆ ಸಿನಿಮಾ ಮಾಡೋದು ಹಣ ಮಾಡೋದಕ್ಕೋಸ್ಕರ ಅಥವಾ ಒಂದು ಮೆಸೇಜ್ ಕೊಡೋಕ್ಕೋಸ್ಕರನೇ ಸಿನಿಮಾ ಮಾಡೋದು ಅಥವಾ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರನೇ ಒಂದು ಸಿನಿಮಾ ಮಾಡೋದು. ಆದರೆ ಸಿನಿಮಾ ಮಾಡುವ ಉದ್ದೇಶ ಇದೆಯಲ್ಲ, ಅದು ಬಹಳ ಸರಿಯಾಗಿರಬೇಕು. ಅಂದರೆ ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಮಾಡ್ತೀವಿ ಅಥವಾ ಏನೋ ಒಂದು ಮೆಸೇಜ್ ಕೊಡ್ತೀವಿ ಅಂತೇಳಿ ಭಾವನೆಗಳಿಗೆ ಧಕ್ಕೆ ಆಗುವಂತಹ ಒಂದಷ್ಟು ಸನ್ನಿವೇಶಗಳನ್ನು ತುರುಕೋದು ಅಥವಾ ಕೋಮುವಾದವನ್ನು ಸೃಷ್ಟಿ ಮಾಡುವಂತಹ ಒಂದಷ್ಟು ಸನ್ನಿವೇಶಗಳನ್ನು ತುರುಕೋದು, ಆ ರೀತಿಯಾಗಿ ಯಾರೂ ಕೂಡ ಮಾಡಬಾರ್ದು. ಇಲ್ಲಿ ಅಂದರೆ ನಿರ್ದೇಶಕರು ಪೃಥ್ವಿರಾಜ್ ಇದ್ದಾರಲ್ಲ, ಅವರು ಈ ಒಂದು ಸಿನಿಮಾವನ್ನು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ, ತುಂಬ ಅದ್ಭುತವಾದಂತಹ ಒಂದು ಡೈರೆಕ್ಷನ್ ಕೂಡ. ಆದರೆ ಎಲ್ಲೋ ಒಂದು ಕಡೆ ಕೋಮು ಗಲಭೆ ಜೊತೆಗೆ ಗುಜರಾತ್ ಗಲಭೆಯನ್ನು ಈ ಸಿನಿಮಾದಲ್ಲಿ ತಂದಿರುವಂತಹದ್ದು ಬಹಳ ಅಕ್ಷಮ್ಯ ಅಂತೇಳಿ ಕೆಲವು ಒಂದು ವರ್ಗ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಎಸ್, ಇದು ಇವತ್ತಿನ ಸಬ್ಜೆಕ್ಟ್. ನಾಳೆ ಮತ್ತೊಂದು ವಿಶೇಷ ಸಬ್ಜೆಕ್ಟ್ ಒಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಿರಂತರವಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್.